ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ಇವತ್ತು ಮತ್ತೊಂದು ರಣರೋಚಕ ಪಂದ್ಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿರುವಂಥದ್ದು. ಅದೇ RCB ವರ್ಸಸ್ CSK. ಬರೋಬ್ಬರಿ 18 ವರ್ಷಗಳಿಂದ ನೀವು ಈ ಎರಡು ತಂಡದ ರೈವಲ್ರಿ ಮ್ಯಾಚ್ಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಏನೋ ಒಂಥರ RCB CSK ಅಂದರೆ ಎಲ್ಲಿಲ್ಲದಂತಹ ಒಂದು ಕುತೂಹಲ ಆಟೋಮೆಟಿಕ್ ಬಂದ್ಬಿಡುತ್ತೆ. ಬೇರೆ ಮ್ಯಾಚ್ಗಳಲ್ಲೂ ಅಷ್ಟೇ ಕುತೂಹಲ ಇರುತ್ತೆ. ಆದರೆ CSK ವಿರುದ್ಧ RCB ಕಣಕ್ಕೆ ಇಳಿತಾ ಇದೆ ಅಂದ್ರೇ ಸಾಕು, ಏನೋ ಒಂಥರ ರೋಮಾಂಚನವಾಗುವಂತಹ ಕ್ಷಣಗಳನ್ನು ಅಲ್ಲಿ ನಾವು ಕಾಣಬಹುದು. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳು ಈ ಪಂದ್ಯಕ್ಕೆ ತುಂಬ ಕಾಯ್ತಾನೆ ಇರ್ತಾರೆ. ಕೇವಲ ಬೆಂಗಳೂರು ಚೆನ್ನೈ ಅಷ್ಟೇ ಅಲ್ಲದೆ ಬೇರೆ ಬೇರೆ ಫ್ರಾಂಚೈಸಿಯ ಅಭಿಮಾನಿಗಳು ಕೂಡ ಈ ಒಂದು ಮ್ಯಾಚನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಎರಡು ತಂಡಗಳಲ್ಲೂ ಲೆಜೆಂಡ್ ಆಟಗಾರರು ಇರುವಂಥದ್ದು. ಒಂದು ಕಡೆ ವಿರಾಟ್ ಕೊಹ್ಲಿ ಆದರೆ ಆ ಕಡೆ MS ಧೋನಿ. ಬಟ್ MS ಧೋನಿ ಕೆಲವು ಪಂದ್ಯಗಳಿಗೆ ಅಲಭ್ಯರಾಗಿರೋದ್ರಿಂದ CSK ಆಡಿದ ಎರಡೂ ಪಂದ್ಯಗಳಲ್ಲಿ ಸೋತಿದೆ. ಒಂದು ಬ್ಯಾಟಿಂಗ್ ಚೆನ್ನಾಗಿಲ್ಲಪ್ಪ, ಸೋತೋಗ್ಬಿಟ್ರು ಅಂತ ಅನ್ಬೋದು. ಎರಡನೇ ಮ್ಯಾಚು 200+ ಟಾರ್ಗೆಟನ್ನು ಕೊಡ್ತಾರೆ, ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾರೆ, ಮತ್ತೊಂದು ಸೋಲನ್ನು ಕಾಣ್ತಾರೆ. CSK 2 ಮ್ಯಾಚ್ ಸೋತಿದ್ದಕ್ಕೆ ಚೆನ್ನೈನ ಅಭಿಮಾನಿಗಳು ಅವ್ರಿಗೆ ಏನೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಅಂತ ನೀವು ಅವರವರ ಪ್ರೊಫೈಲ್ನ ಆಟಗಾರರ ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ ಸಾಕು. CSK ಅಭಿಮಾನಿಗಳೇ ಕೆಟ್ಟದಾಗಿ ಕಮೆಂಟ್ ಮಾಡ್ತಿರುವಂಥದ್ದು. ಇದರಿಂದ ಬೇಸತ್ತಿರುವಂತಹ ಋತುರಾಜ್ ಗಾಯಕ್ವಾಡ್ ಕಮೆಂಟ್ ಸೆಕ್ಷನನ್ನೇ ಆಫ್ ಮಾಡಿಬಿಟ್ಟಿದ್ದಾರೆ. ಮದುವೆ ಫೋಟೋಗಳಿಗೆಲ್ಲ ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ನಾವು RCB ಫ್ಯಾನ್ಸ್ಗಳು ಬರೋಬ್ಬರಿ 18 ವರ್ಷ ಕಪ್ ಗೆಲ್ಲದೆ ಇದ್ರೂ ಕೂಡ ಯಾವುದೇ ಒಂದು ಕೆಟ್ಟ ಕಮೆಂಟ್ ಆಗಲಿ ಅಥವಾ ಬಿಟ್ಕೊಡೋದಾಗಲಿ ಮಾಡಲಿಲ್ಲ. ಇವತ್ತು ಸಂಜೆ 7:00 ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ CSK ಪಂದ್ಯ ನಡೀತಾ ಇರುವಂಥದ್ದು. CSKಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. 2 ಪಂದ್ಯ ಸೋತಿದ್ದಾರೆ. ಈ ಕಡೆ RCB ಕೂಡ ಶುಭಾರಂಭ ಮಾಡಿದೆ, ಮೊದಲನೇ ದಿನನೇ ಗೆದ್ದು. ಸೊ ಇವತ್ತು ಕೂಡ ಗೆಲ್ಲೋದ್ರಲ್ಲೇ ಯಾವುದೇ ಅನುಮಾನ ಇಲ್ಲ. ಇನ್ನು CSK ಇತಿಹಾಸ, CSK RCB ಇತಿಹಾಸ ನೋಡೋದಾದರೆ ಸಾಲ್ಟ್ ಅಲ್ಲ, ಪಟಿದಾರ್ ಅಲ್ಲ, ಟಿಮ್ ಡೇವಿಡ್ ಅಲ್ಲ, ಈ ಒಂದು ಆಟಗಾರ ಏನಿದ್ದಾರೆ, ಈ ಆಟಗಾರ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರ್ಸ್ಗಳ ನಿದ್ದೆಗೆಡಿಸಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರ ಟ್ರ್ಯಾಕ್ ರೆಕಾರ್ಡ್ಸ್ಗಳನ್ನ ನೋಡ್ತಾ ಹೋದರೆ CSK ನಿದ್ದೆಲೂ ಕೂಡ ಬೆಚ್ಚ ಬೀಳುವಂತಹ ಟ್ರ್ಯಾಕ್ ರೆಕಾರ್ಡನ್ನು ಇಟ್ಕೊಂಡಿರುವಂಥದ್ದು. ಒನ್ ಆ್ಯಂಡ್ ಓನ್ಲಿ ಕಿಂಗ್ ಕೊಹ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. CSK ವಿರುದ್ಧ ಆಡಿದಾಗಲೆಲ್ಲ ಅತಿ ಹೆಚ್ಚು ರನ್ಸ್ ಗಳಿಸಿರೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ವಿರಾಟ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ ಬರೋಬ್ಬರಿ 1146 ರನ್ನನ್ನು CSK ವಿರುದ್ಧ ಸ್ಕೋರ್ ಮಾಡಿರುವಂಥದ್ದು. CSK ವಿರುದ್ಧ ವಿರಾಟ್ ಕೊಹ್ಲಿ ಬರೋಬ್ಬರಿ 35 ಪಂದ್ಯಗಳನ್ನು ಆಡಿದ್ದಾರೆ. CSK ವಿರುದ್ಧ ಆಡಿದಾಗೆಲ್ಲ ಸ್ಟ್ರೈಕ್ ರೇಟು 127+ ಇದೆ. ಬಟ್ ನೀವೇನಾದರೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ CSK ವಿರುದ್ಧದ ವಿರಾಟ್ ಕೊಹ್ಲಿ ರನ್ ರೇಟನ್ನು ನೋಡಿದ್ರೆ 140 ಎಬೋ ಇರೋವಂಥದ್ದು. 2025 ನಾವು ಭೇಟಿಯಾದಾಗ ಏನಾಯಿತು ಅಂತ ಎಲ್ಲರೂ ಕೂಡ ಗೊತ್ತಿದೆ. 200+ ಟಾರ್ಗೆಟನ್ನು RCB ಕೊಟ್ಟಿರುತ್ತೆ. ಕೇವಲ 2 ರನ್ನಿಂದ ಚೆನ್ನೈಯನ್ನು ಮಣಿಸ್ತೀವಿ ನಾವು. ಸೊ ಕೊನೆಯ ಓವರ್ನಲ್ಲಿ ಯಶ್ ದಯಾಳ್ ಅವರ ಮ್ಯಾಜಿಕ್ ಹೇಗೆ ವರ್ಕ್ ಆಯಿತು ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಯಶ್ ದಯಾಳ್ ಇಲ್ಲ, ಬಟ್ ಬೇರೊಬ್ಬರು ಬೌಲರ್ ಡಫಿ ಇದ್ದಾರೆ. ಅದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಿರಾಟ್ ಕೊಹ್ಲಿ ಅಷ್ಟೇ ಅಲ್ಲ, ಮತ್ತೊಬ್ಬ ಬ್ಯಾಟ್ಸ್ಮನ್ನನ್ನು ನೋಡಿದ್ರೆ ಖಂಡಿತವಾಗ್ಲೂ CSK ಬೌಲರ್ಸ್ ಬೆಚ್ಚಿ ಬೀಳ್ತಾರೆ. ಆ ಥರ ಅಬ್ಬರದ ಆಟವನ್ನು 2025 ಶೆಫರ್ಡ್ ಅವರು ಆಡಿದ್ರು. ಶೆಫರ್ಡ್ ಅವರು 14 ಬಾಲಲ್ಲಿ 53 ರನ್ಗಳನ್ನು ಚೆನ್ನೈ ವಿರುದ್ಧ ಅವತ್ತು ಹೊಡಿತಾರೆ. ಬರೋಬ್ಬರಿ 6 ಸಿಕ್ಸರ್ ಮತ್ತು 4 ಬೌಂಡ್ರಿಗಳನ್ನು ಬಾರಿಸಿ 200+ ರೀಚ್ ಆಗೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಅಷ್ಟೇ ಸಕ್ಸಸ್ಫುಲ್ ಆಗಿ RCB ಬೌಲರ್ಸ್ ಯಶ್ ದಯಾಳ್ ಕೇವಲ 2 ರನ್ನಿಂದ ಟೀಮ್ನ ಗೆಲ್ಸ್ಕೊಡ್ತಾರೆ. ಸೊ ಆ ರೈವಲ್ರಿ ಪಂದ್ಯ ಇವತ್ತು ನಡೀತಾ ಇರೋಂಥದ್ದು. ಅದರ ಸೇಡು ತೀರಿಸ್ಕೊಳ್ಳುವ ಛಲದಲ್ಲಿ ಖಂಡಿತವಾಗ್ಲೂ CSK ಇರುತ್ತೆ. ಬಟ್ ತೀರ್ಸ್ಕೊಳ್ತಾರಾ ಇಲ್ವಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದರೆ ಯಂಗ್ಸ್ಟರ್ಸೇ ತುಂಬಿಕೊಂಡಿರೋದ್ರಲ್ಲಿ ಅಷ್ಟು ಒಂದು ಸ್ಟೆಬಿಲಿಟಿ ಕಾಣ್ತಾ ಇಲ್ಲ. ಸೊ ಇವತ್ತಿನ ಪಂದ್ಯ ಪಕ್ಕ RCBನೇ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ. ನಿಮ್ಗೇನಿಸುತ್ತೆ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.